ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಕನ್ನಡಕ್ಕೆ ಸಂಬಂಧಪಟ್ಟಂಥ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಅಚ್ಚ ಕನ್ನಡ ಪದಗಳು ಅಥವಾ ದೇಶಿ ಪದಗಳು ಅಂತ ಹೇಳ್ತೀವಿ. ಆ್ಯಂಡ್ ಅನ್ಯ ದೇಶೀಯ ಪದಗಳನ್ನು ಯಾವ್ದು ಅಂತ ನೋಡ್ತಾ ಹೋಗೋಣ. ಸೊ ಎಕ್ಸಾಮ್ಸಲ್ಲಿ ಕನ್ನಡ ಪೇಪರ್ಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಜಿ ಕೆಗೆ ಆಗಿರ್ಬೋದು, ಸೊ ತತ್ಸಮ ತದ್ಭವ ಆಗಿರ್ಬೋದು ಅಥವಾ ಅನ್ಯ ದೇಶೀಯ ಪದಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ನಾವು ನೋಡ್ತಾ ಹೋಗೋಣ ಯಾವುದೆಲ್ಲ ಅನ್ಯ ದೇಶೀಯ ಪದಕ್ಕೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಅಚ್ಚ ಕನ್ನಡ ಪದಗಳು ಯಾವ್ದು ಬರುತ್ತೆ ಅಂತ ನೋಡ್ತಾ ಹೋದಾಗ, ಸೊ ಫಸ್ಟ್ಗೆ ನಾವು ಅಚ್ಚ ಕನ್ನಡ ಪದ ಯಾವುದಾದ್ರು ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ದಿಕ್ಕುಗಳು ಅಂತ ಹೇಳ್ತೀವಿ, 4 ದಿಕ್ಕುಗಳು: ಮೂಡಣ, ಪಡುವಣ, ತೆಂಕಣ, ಬಡಗಣ ಅಂತ ಏನಿದೆಯೋ, ಸೊ ಇದನ್ನ ನಾವು ದಿಕ್ಕುಗಳನ್ನ ಅಚ್ಚ ಕನ್ನಡ ಪದ ಅಂತ ಹೇಳ್ತೀವಿ. ಮೂಡಣ, ಪಡುವಣ, ತೆಂಕಣ, ಬಡಗಣ. ಆ್ಯಂಡ್ ನೆಕ್ಸ್ಟ್ ಪ್ರಾಣಿಗಳ ಹೆಸರುಗಳು ಅಂತ ನೋಡ್ತಾ ಹೋದಾಗ ಇಲಿ, ಹಾವು, ಎತ್ತು, ಎಮ್ಮೆ, ದನ, ಕೋಳಿ, ಕರು, ಆಕಳು, ಮತ್ತು ಗಿಳಿ, ಕಾಗೆ, ಬೆಕ್ಕು, ಮೀನು, ಕರು, ಆನೆ, ಇವೆಲ್ಲ ಬಂದು ಪ್ರಾಣಿಗಳಲ್ಲಿ ಅಚ್ಚ ಕನ್ನಡ ಪದಗಳಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಪಾಯಿಂಟ್ ಅರ್ಥ ಅಂತ ಹೇಳಿದ್ರೆ, ಸೊ ಕನ್ನಡ ಪದಗಳಲ್ಲಿ ಒತ್ತಕ್ಷರಕ್ಕೆ ಬೇರೆ ಒಂದು ಇಟ್ ಮೀನ್ಸ್ ವಿಜಾತಿಯ ಒತ್ತಕ್ಷರ ಬರೋದಿಲ್ಲ, ಸಜಾತಿಯ ಒತ್ತಕ್ಷರಗಳು ಮಾತ್ರ ಬರ್ತಕ್ಕಂಥದ್ದು ಅಚ್ಚ ಕನ್ನಡ ಪದದಲ್ಲಿ. ಅದೊಂದು ಪಾಯಿಂಟ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ವಿಜಾತಿಯ ಒತ್ತಕ್ಷರ ಬಂದರೆ ಅದು ಅಚ್ಚ ಕನ್ನಡ ಪದ ಆಗೋದಿಲ್ಲ. ಸೊ ಓಕೆ, ಸೊ ಇಲ್ಲಿ ನಾವು ನೋಡಿದಾಗೆ ಆಕಳು, ದನ, ಗಿಳಿ, ಕಾಗೆ, ಬೆಕ್ಕು, ಮೀನು, ಕರು ಮತ್ತು ಆನೆ, ಇದು ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಅಚ್ಚ ಕನ್ನಡ ಪದಗಳು. ಆ್ಯಂಡ್ ದೇಹದ ಅಂಗಗಳು ಅಂತ ನೋಡ್ತಾ ಹೋದಾಗ ಕಣ್ಣು, ಕಿವಿ, ಮೂಗು, ಬಾಯಿ, ಹಲ್ಲು, ತಲೆ, ಕೈಕಾಲು ಅಥವಾ ಹೊಟ್ಟೆ, ಬೆನ್ನು, ಕುತ್ತಿಗೆ, ಬೆರಳು, ಸೋರು, ನಾಲಿಗೆ, ಕೂದಲು. ಸೊ ಇದೆಲ್ಲ ಬಂದು ನೀವು ನೋಡ್ತಾ ಹೋದಾಗ ಇಲ್ಲಿ ದಿಕ್ಕುಗಳಾಗುತ್ತೆ, ಪ್ರಾಣಿಗಳು ಬರುತ್ತೆ, ಆ್ಯಂಡ್ ದೇಹದ ಅಂಗಾಂಗಗಳು ಸಹ ಈ ಒಂದು ಅಚ್ಚ ಕನ್ನಡ ಪದಗಳಿಗೆ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ರುಚಿ ಅಂತ ಹೇಳಿದಾಗ ಉಪ್ಪು, ಹುಳಿ, ಖಾರ. ಸೊ ಇದು 3 ಬಂದು ಅಚ್ಚ ಕನ್ನಡ ಪದಗಳು, ದೇಸಿ ಪದಗಳಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸಂಬಂಧವಾಚಕ ಪದಗಳು ಅಂತ ಹೇಳ್ತಾ ಹೋದಾಗ ಅಪ್ಪ ಅಥವಾ ತಂದೆ, ಅಮ್ಮ, ತಾಯಿ, ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಮೊಮ್ಮಗ, ಮೊಮ್ಮಗಳು, ಅಣ್ಣ, ತಮ್ಮ, ಅಕ್ಕ, ತಂಗಿ, ಗಂಡ, ಹೆಂಡತಿ, ಭಾವ, ಅತ್ತೆ, ಮಾವ, ಮುದುಕ, ಮುದುಕಿ. ಇದು ಸಂಬಂಧಗಳಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಸಹ ಅಚ್ಚ ಕನ್ನಡ ಪದಗಳಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಬಂದು ಸಂಖ್ಯೆಗಳು ಬರುತ್ತೆ. 1, 2 ಕೋಟಿ ಏನಿದೆಯೋ, ಸೊ ಇದೇ ರೀತಿ ಸೊ ಸಂಖ್ಯೆಗಳೇನಿದೆಯೋ ಅದೆಲ್ಲ ಬರ್ತಕ್ಕಂಥದ್ದು ಅಚ್ಚ ಕನ್ನಡ ಪದಗಳಲ್ಲೇ. 1, 2, 3, 4, 5 ಸೊ ಈ ಥರ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಆಹಾರ ಪದಾರ್ಥಗಳನ್ನ ನೋಡ್ತಾ ಹೋದಾಗ ಕಾಳು, ಭತ್ತ, ನೆಲ್ಲು, ಜೋಳ, ರಾಗಿ, ಹುರುಳಿ, ಎಣ್ಣೆ, ಬೆಣ್ಣೆ, ಎಳ್ಳು, ಜೇನು, ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಸೊ ಬೆಲ್ಲ, ಆ್ಯಂಡ್ ಕೂಳ್, ಅನ್ನ, ನೀರು, ಊಟ, ತಿಂಡಿ, ಅಂಬಲಿ, ಅಕ್ಕಿ, ಹೀರು, ಸಾರು, ತೊಂಡೆಕಾಯಿ, ಬೆಂಡೆಕಾಯಿ, ಹಾಗಲಕಾಯಿ, ಕಾಯಿ, ಹಣ್ಣು. ಸೊ ಇದೆಲ್ಲ ಒಂದು ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ಪದಗಳು ಕನ್ನಡದಲ್ಲಿ ಅಚ್ಚ ಕನ್ನಡ ಪದಗಳಂತ ಹೇಳಬಹುದು. ನೆಕ್ಸ್ಟು ಧಾತುಗಳು. ಸೊ ಇಲ್ಲಿ ಧಾತುಗಳು ಅಂತ ನೋಡ್ತಾ ಹೋದಾಗ ನೋಡಿ, ಹಾಡು, ತಿನ್ನು, ಕ್ರಿಯಾಪದ ಮೂಲ ರೂಪ ಧಾತು ಅಂತ ಹೇಳ್ತೀವಲ್ಲ. ಸೊ ಅದರಲ್ಲಿ ಹಾಡು, ತಿನ್ನು, ಹೋಗು, ಕೇಳು, ಬಿಡು, ಆಟ, ನೋಡು, ನಡೆ, ನಿಲ್ಲು, ಉಡು, ತೊಡು, ತರು, ಸೇರು, ಹೀರು, ಸೋರು, ಆ್ಯಂಡ್ ಮುರಿ, ತೋರು, ಬಾಳು, ಅಲರು, ಅರೆ, ನುರಿ, ಸಾಕು, ಇಳಿ, ಏರು, ಅಂಜು, ಬರು, ಅರಸು, ಹುಡುಕು, ಅಗಿ. ಸೊ ಇದೆಲ್ಲ ಒಂದು ಧಾತುಗಳ ಪದಗಳು. ಸೊ ಇದು ಸಹ ಅಚ್ಚ ಕನ್ನಡ ಪದಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಶೇಷಣಗಳು ಅಂತ ಹೇಳಿದಾಗ ಹೆಚ್ಚು, ಕಡಿಮೆ, ತಣ್ಣಗೆ, ಬೆಚ್ಚಗೆ, ತೆಗ್ಗು ಅಥವಾ ತಗ್ಗು, ಚೆನ್ನಾಗಿ, ಕರಿದು, ಬಿಳಿದು, ಹಿರಿದು, ಕಿರಿದು. ನೋಡಿದ್ದೆಲ್ಲ ಇದರಲ್ಲಿ ಬರ್ತಕ್ಕಂಥದ್ದು, ಗುಣವಾಚಕದಲ್ಲಿ ಬರ್ತಕ್ಕಂಥದ್ದು. ಸಣ್ಣ, ದೊಡ್ಡ, ಕೆನ್ನೀರು, ಬೆನ್ನೀರು, ಕಮ್ಮಗೆ, ಮೆಲ್ಲಗೆ, ಬೆಚ್ಚಗೆ, ತಣ್ಣಗೆ, ತಣ್ಣೀರು, ತಿಳುವಳಿಕೆ, ನಡವಳಿಕೆ, ನಡತೆ, ಕುರುಡ, ಬೊಗಸೆ, ದಗೆ, ಧಳಕು, ಮೆರಗು, ಬೆಳಕು, ಒಲುಮೆ. ಸೊ ಇವೆಲ್ಲ ಒಂದು ವಿಶೇಷಣಗಳಲ್ಲಿ ಬರ್ತಕ್ಕಂಥ ಪದಗಳು. ಸೊ ಇದು ಸಹ ಅಚ್ಚ ಕನ್ನಡ ಪದಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸರ್ವನಾಮಗಳು ಅಂತ ಹೇಳಿದಾಗ ನಾನು, ನೀನು, ಅವನು, ಇವನು, ಅದು, ಇದು, ಅವರು, ಇವರು, ಅವು, ಇವು. ಸೊ ಇದೆಲ್ಲ ಸರ್ವನಾಮದಲ್ಲಿ ಬರ್ತಕ್ಕಂಥದ್ದು ಅಚ್ಚ ಕನ್ನಡ ಪದಗಳು, ದೇಸಿ ಪದಗಳು. ನೆಕ್ಸ್ಟ್ ಸಿದ್ಧಾವ್ಯಯಗಳು ಅಂತ ಹೇಳಿದಾಗ ಮತ್ತು, ಅಥವಾ, ಇತರೆ, ಬಳಿಕ, ಇಲ್ಲವೇ, ಆದ್ದರಿಂದ,
ಸೊ ಇದೆಲ್ಲ ಕನ್ನಡ ಪದಕ್ಕೆ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಪ್ರಕೃತಿ ಪದಗಳು ಅಂತ ಹೇಳ್ತೀವಿ. ಹಗಲು, ಇರುಳು, ಭಾನು ಅಥವಾ ಆಕಾಶ, ತಿಂಗಳು ಅಥವಾ ಚಂದ್ರ, ಭಾನು, ಹೊಳೆ, ನೇಸರ, ಹೊತ್ತು, ಹೊಲ, ಮನೆ, ಗದ್ದೆ, ಹಿತ್ತಿಲು, ಮಣ್ಣು, ಮುಗಿಲು, ಕಾಡು, ಕಲ್ಲು, ತೋಟ, ಒಡಲು, ತೊರೆ, ಅಂಗಳ, ನೆಲ, ಊರು, ಕೇರಿ, ದಾರಿ, ಹಾದಿ, ಕಡಲು, ಕೊಟ್ಟಿಗೆ, ಮರ, ಗಿಡ, ಹೂವು. ಸೊ ಇದೆಲ್ಲ ಬಂದು ಕನ್ನಡ ಪದಗಳಾಗುತ್ತೆ. ಸೊ ಬ್ರಾಕೆಟ್ ಹಾಕಿರೋದು ಚಂದ್ರ, ಸೂರ್ಯ ಬರೋದಿಲ್ಲ. ಸೊ ಇವೆಲ್ಲ ಬರ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಥರ ಪದಗಳು ಅಂತ ಹೇಳಿದಾಗ ಬೋನ, ಕುರುಡ, ಆಳು, ಅಲರು, ಬಿಲ್ಲು, ಹೊಂದಿಕೆ, ಬಾಗಿಲು, ಚಿಲಕ, ಕದ, ಕಾಸು, ಹಸೆ, ಕಲಿಕೆ, ತೆವರು, ಬಚ್ಚಲು, ಕೊಡ, ಹೆಸರು, ಕಾರು, ನೆರೆ, ಸಾಲ, ಒಡಪು, ಹಣತೆ, ಬತ್ತಿ, ಹೆದ್ದೋರೆ, ಮೂಡಲು, ಒಡಲು, ಆವು. ಸೊ ಇವೆಲ್ಲ ಒಂದು ದೇಶಿ ಪದಗಳು ಅಂತ ಹೇಳ್ಬೋದು. ಸೊ ಇಷ್ಟು ನೋಟ್ ಮಾಡ್ಕೊಳ್ತಾ ಹೋಗಿ ಈ ಥರ ಪದಗಳು ಮತ್ತು ಸೊಣಿಸಿದ್ದ ಅವ್ಯಯಗಳು. ಆ್ಯಂಡ್ ನೆಕ್ಸ್ಟ್ ಬಂದು ನೋಡ್ತಾ ಹೋದಂಗೆ ಧಾತುಗಳು, ವಿಶೇಷಣಗಳು, ಸರ್ವನಾಮಗಳು, ಪ್ರಕೃತಿ ಪದಗಳು, ಆ್ಯಂಡ್ ನೆಕ್ಸ್ಟ್ ಸಂಖ್ಯೆಗಳು, ರುಚಿಗಳು, ಪ್ರಾಣಿಗಳ ಹೆಸರು, ದಿಕ್ಕುಗಳು, ದೇಹದ ಅಂಗಾಂಗಗಳು, ಸಂಬಂಧವಾಚಕಗಳು, ಆಹಾರ ಪದಾರ್ಥಗಳು. ಸೊ ಇವೆಲ್ಲ ಬಂದು ದೇಶಿ ಪದಗಳು ಅಥವಾ ಅಚ್ಚ ಕನ್ನಡ ಪದಗಳು ಅಂತ ಹೇಳ್ಬಹುದು. ಅದಾದ ನಂತರ ನೋಡ್ತಾ ಹೋದರೆ ಅನ್ಯ ದೇಶೀಯ ಪದಗಳು. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಫಸ್ಟ್ ಅರಬ್ಬಿ ಪದಗಳನ್ನ ನೋಡ್ತಾ ಹೋಗೋಣ. ಸೊ ಅರಬ್ಬಿ ಪದಗಳು ಯಾವ್ದಾವ್ದು ಅಂತ ನೋಡಿದ್ರೆ ಸೊ ನೋಡಿ, ಹಮಲ್ದಾರ, ಅರಬಿ, ಅಫೀಮು, ಅರ್ಜಿ, ಲವಲ, ಅಂಜೂರ, ಅಂದಾಜು, ಅದಾಬು, ಅದಾಲತ್ತು, ಅಕ್ಕಲ್ಲು, ಆವನಿ, ಇಚಾರು, ಇಲಾಖೆ, ಇನಾಮು. ಸೊ ಇದು ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಉಮೇದ, ಉದ್ದ, ಉರಸು, ಉದಬತ್ತಿ, ಕಮಾಲು, ಕಸುಬು, ಕಸ್ಬಾ, ಕಾನೂನು, ಕಾಯಿದೆ, ಕಾಮಗಾರ, ಕಾಯ್ದ, ಕಿರಾಯಿ, ಕುರ್ಚಿ, ಕುಮ್ಮಕ್ಕೆ, ಖಜಾಂಚಿ, ಖಜಾನೆ, ಖರ್ಚು, ಖತಮ್, ಖತಲ್, ಖಾಯಂ, ಗಂಜಿ, ಗಲೀಜು, ಜೇಬು, ಜವಾಬು, ಜರೂರ, ಜನಾಮ್, ಜಾಹಿರ್, ಜಿದ್ದು, ಜಿಲ್ಲಾ, ಜಿನಾಗಾರ, ಹಜಾಮ, ಹಾಜರಿ, ಹಿಸ್ಸೆ, ಹಿಸಾಬು, ಹುಜೂರು. ಆ್ಯಂಡ್ ನೆಕ್ಸ್ಟ್ ಬಂದು ತಹಸೀಲು, ತಂಬೂರಿ, ತಬಲ, ತರಬೇತು, ತಕರಾರು, ತಹಶೀಲ್ದಾರ, ತಾರೀಕು, ದಲ್ಲಾಳಿ, ದಸ್ತಾವೇಜು, ದವಾಖಾನೆ, ದಾಖಲು, ಧೀಮಾಕು, ದಿನ್ಸಿ, ದೋಸ್ತಿ, ನವಾಬ. ಸೊ ನವಾಬ, ನಮಾಜ, ನಕ್ಷೆ, ನಕಲಿ, ಫೌಜ್ದಾರು, ಪಿತೂರಿ, ಬಂದೂಕು, ಬಾಜು, ಬಾದಷ್ಟಕ, ಬಾಕಿ, ಬುನಾದಿ. ನೆಕ್ಸ್ಟ್ ಮಸೀದಿ, ಮಜ್ಬೂತು, ಮಂಜೂರ, ಮಾಲ್, ಮಾಹಿಯತ್, ಮಾಮೂಲ, ಮುದ್ದಾಂ, ಮುನಸಿಫ್, ಮೇಣ, ಮೊಕದ್ದಮೆ, ರಸ್ತೆ, ರಶೀದಿ, ರೈಲು, ರೈತ, ವಜಾ, ವಸೂಲ್, ವಿಲಾಯತ್, ಶಿಕಲಗಾರ, ಶುರು, ಸಲು, ಸಜೆ, ಸಲಾಂ, ಸರಕಾರ, ಸವಾಲ್, ಸಲಕರಣೆ, ಸಲಾಂ, ಸಾಮೂನು, ಸಾಹೇಬ, ಸಾಬೂನು. ಸೊ ಇದೆಲ್ಲ ಬಂದು ಅರಬಿ ಭಾಷೆಗೆ ಸಂಬಂಧಪಟ್ಟಂಥ ಪದಗಳು. ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಮರಾಠಿಗೆ ಸಂಬಂಧಪಟ್ಟಂತೆ ನೋಡಿ, ಅಗದಿ, ಹಾಗದಿ, ಹಬಚಿ, ಹಾಡೀಚು, ಹಾಗಾವ್, ಕಚಡ, ಹೊಲಸು, ಕರೆ, ಕಚೇರಿ, ಕಚೇರಿ ಕೇಳ್ತಾರೆ ನೋಡಿ, ಕಾಪಡ, ಕಾಕ, ಚಟ್ನಿ ಕೇಳ್ತಾರೆ, ಚಳವಳಿ, ಚಪಾತಿ, ಚಾಳೀಸು, ಸೊ ಚಾಟೀಸು, ಚಾರಣೆ, ಠೇವಣಿ, ಬಾರ, ಬಾತು, ಬೋಣಿ, ತರಾವರಿ, ತಟ್ಟೆ, ತೇಟ್, ಪಾವಣ್ಯ, ಪುರವಣೆ, ಪುಡಾರಿ, ಲಾವಣಿ, ವೈನಿ, ಶೇಕಡ. ಸೊ ಇದೆಲ್ಲ ಬಂದು ಮರಾಠಿಗೆ ಸಂಬಂಧಪಟ್ಟಂಥ ಪದಗಳು. ಆ್ಯಂಡ್ ನೆಕ್ಸ್ಟಿಂದ ಇದೆ ನೋಡಿ ಇಲ್ಲಿ, ಹಟಾಪು, ಹವಾಗಡ, ಆವಕ, ಆಸುಪಾಸು, ಕಿಚಾಯಿಸು, ಕಿತಾಪತಿ, ಕಿರಾಣಿ, ಕಾತ, ಖಾನಾವಳಿ, ಕಿಲಾಡಿ, ಕಿಚಡಿ, ಆ್ಯಂಡ್ ಗಡದ್ದು, ಚಪ್ಪನ, ಜೇವಣಿ, ಚೌಕ, ವಜ, ಮಂಜರ, ಮನೋತಿ, ಮಾಕಡ, ಮುರಾಬಟ್ಟೆ, ಮೋರ, ಬಂಡುಕೋರ, ಬಡಾವಣೆ, ದರೋಡೆ, ದಡೂತಿ, ಧಾಮ, ದುಗುಣ, ದೇಶಪಾಂಡೆ, ದೇಶಾವರಿ, ದೋನಾಣೆ, ನೋಂದಾಯಿಸು, ಪಾರ, ಪರತ್ತು, ಪಡಪೋಷಿ, ಪೋರಿ, ಪಟಿಂಗ್, ಬೈಸಿಗೆ, ಸಂಕ, ಸಾಡೆ ಸಾತಿಯೇ, ತುಂಬ ಇಂಪಾರ್ಟೆಂಟು, ಸಾಡೆ ಸಾತು, ಶೇಕಡ. ಸೊ ಇದೆಲ್ಲ ಬರ್ತಕ್ಕಂಥದ್ದು ಮರಾಠಿಗೆ ಸಂಬಂಧಪಟ್ಟಂಥ ಪದಗಳು. ನೆಕ್ಸ್ಟ್ ಬಂದು ಹಿಂದಿ ಪದಗಳು ಅಂತ ನೋಡಿದಾಗ ಹಿಂದಿ ತುಂಬ ಬರುತ್ತೆ. ಕೋಟ, ಗಿರಾಕಿ, ಚೆಕ್ ಬಂದಿ, ಜವಾಬು, ತೀನಪಾಯು, ಪಾಲಕಿ, ಪುಕಾರ, ಪಂಚಾಯತು, ಪರದ, ಬಟಾವಣೆ, ಬಾಕಿ, ಮಜೂರಿ, ಹಡ್ತಾಳ, ಸೇವು, ವಕೀಲ, ರಜಾ, ರೊಕ್ಕ.
ಇದೆಲ್ಲ ಹಿಂದಿಲಿ ಬರ್ತಕ್ಕಂಥದ್ದು. ಆ್ಯಂಡ್ ಪೋರ್ಚುಗೀಸ್ ಅಂತ ಹೇಳಿದಾಗ ಬಟಾಣಿ, ಕಾಫಿ, ಹಲಸಿನಕಾಯಿ, ಪೇರಲ, ಲಿಂಬೆ, ಕೋಸು, ಅನಾನಸ್ಸು, ಬಟಾಟೆ, ಸೊ ತುಂಬ ಇಂಪಾರ್ಟೆಂಟು, ಸಫೋಟ, ಬಿಸ್ಕತ್ತು, ತಂಬಾಕು, ಆ್ಯಂಡ್ ಮೇಜು, ಟೇಬಲು, ಕುರ್ಚಿ, ಇಸ್ತ್ರಿ, ಪಾಟಿ, ಸ್ಪಂಜು, ಕಂದೀಲು, ಲ್ಯಾಟಿನು, ಸಾಬೂನು, ಟವೆಲ್ಲು, ಹರಾಜು, ಪಿಸ್ತೂಲು, ಫಿರಂಗಿ, ಪೊಲೀಸು, ಪಗಾರ, ಚಾವಿ, ವರಾಂಡ, ಹಲ್ಮಾರು ವೆರಿ ಇಂಪಾರ್ಟೆಂಟು, ಬೊಂಬು, ಹಾಸ್ಪಿಟಲ್ಲು ಪೋರ್ಚುಗೀಸ್ಗಿಂತ ಇದು ಇಂಗ್ಲೀಷಲ್ಲೂ ಬರುತ್ತೆ, ಬಾವಿ, ಪೆನ್ನು, ಚೊಂಬು, ನೆಕ್ಸ್ಟ್ ಮೇಸ್ತ್ರಿ, ಪಾದಿ, ಎಲಾವ್, ಪಂಗರ್ ಅಂತಕ್ಕಂಥದ್ದು ಪೋರ್ಚುಗೀಸ್ ಪದಗಳು. ನೆಕ್ಸ್ಟ್ ಪರ್ಷಿಯನ್ ಅಂತ ನೋಡ್ತಾ ಹೋದಾಗ ಹಬ್ಕಾರಿ, ಹವಾಜ್, ಆಮದ್, ಇಜಾತ್, ಹೂರ್ಸ್, ಐನಾತಿ, ಐಷಾರಾಮಿ, ಕರವಸ್ತ್ರ, ಕಚೇರಿ, ಕಸೂತಿ, ಕಮಾನು, ಕಮ್ಮಿ, ಕಾರಕೋನ, ಕಾರಬಾರ, ಕಾರ್ಖಾನೆ, ಕಾಗದ, ಕಿಸೆ, ಚಬಕ, ಚಪಾತಿ ವೆರಿ ಇಂಪಾರ್ಟೆಂಟು, ಚಾಕು, ಚೂರಿ, ಚೌಕರಿ, ಚೌಕಸಿ, ಜಮೀನ್ದಾರ ವೆರಿ ಇಂಪಾರ್ಟೆಂಟು. ಆ್ಯಂಡ್ ಜಬರ್ದಸ್ತ್ ಇದು ಬಂದು ಭವಾನಿ, ತಯಾರು, ತಖ್ತೆ, ತಾಯಿತ, ತ್ರಾಸು, ತೇಜಿ, ತೋಪು, ದರ್ಬಾರ, ತುಪಾಕಿ, ದಬೇದಾರ. ಆ್ಯಂಡ್ ನೆಕ್ಸ್ಟ್ ಪರದೆ, ಫರಕು, ಪಾಪಸ್, ಚಪ್ಪಲಿ, ಪಾಯ್ಖಾನೆ, ಪೈಲ್ವಾನ. ಸರಿ, ಕೆಲವೊಂದು ಪದ ಎರಡರಲ್ಲೂ ರಿಪೀಟ್ ಆಗ್ತಾ ಬರುತ್ತೆ. ಪೇಶ್ವೆ, ಕರಬಸ್ತು. ಆ್ಯಂಡ್ ನೆಕ್ಸ್ಟ್ ಬರೋಬರಿ ಆಗಿರ್ಬೋದು, ರವಾನೆ, ರಾಜೀನಾಮೆ, ರುಶುವತ್ತು, ರುಮಾಲ, ರೇಷ್ಮೆ, ರೋಂಬೊಂಬು, ರೋಕು, ಲಕೋಟೆ. ಸೊ ಇದೆಲ್ಲ ಲಷ್ಕರ್, ಇದೆಲ್ಲ ಬಂದು ಪರ್ಷಿಯನಲ್ಲೇ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಪಿಂಕಾಪು, ರೇಷ್ಮೆ, ಕಿಲ್ಲ, ಕಿರ್ದಿ, ಕುಸ್ತಿ, ಕುಶಲ್, ಕೋತ್ವಾಲ, ಕಾವಿಂದ, ಖಾದಿ, ಕಾಕಿ, ಕೂನಿ, ಕೋತಾ, ಕುಷ್ಕಿ, ಕುಶ್, ಗಸ್ತಿಗ, ಮಸ್ತ, ಗುಲಾಮ, ಗುಲಾಬಿ. ಗುಲಾಬಿ ಕೇಳ್ತಾರೆ ನೋಡಿ, ಇದು ಕೇಳಿದ್ರೆ ಆಲ್ರೆಡಿ ಒಂದ್ಸರಿ. ಗೋರಿ. ಆ್ಯಂಡ್ ನೆಕ್ಸ್ಟು ಜವಾನಿ, ಜರ್ತಾರಿ, ಜಮೀನು, ಜಾಮೀನು, ಜಾದು, ಜೇಬು, ಜುಲ್ಮಾನೆ ವೆರಿ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟು ದರ್ಗಾ, ದವಾಖಾನೆ, ದಲ್ಲಾಳಿ, ದಾವೆ, ದಿವಾನ, ದುಬಾರಿ, ದಂಬಾಲು, ದುರ್ಬೀನು, ನವಾಜ, ನಸೀಬ, ನಮೂನೆ, ನಾಷ್ಟ, ನೌಕರಿ. ಆ್ಯಂಡ್ ನೆಕ್ಸ್ಟ್ ಬಂದೋಬಸ್ತು, ವಕೀಲ, ಬುನಾದಿ, ವರಾಂಡ, ಬೇಜಾನು, ಶಬಾಸು, ಬೇಕೋಫು, ಶಹರಿ, ಮಜಾ, ಶಾಯಿ, ಮಸಾಲೆ, ಸವಾರಿ, ಮೇಜ್ವಾನಿ, ಸಜಾ, ಮಾಫಿ, ಸವಾರ, ಮಾಮೂಲ್ದಾರ, ಸಿಪಾಯಿ, ಮಾಲ್ಕಿ, ಸೀಸೆ, ಮುನ್ಸಿ, ಸುಬೇದಾರ್, ಮುಲ್ಲಾ, ಹಂಗಾಮಿ, ಮೈದಾನ, ಹವಲ್ದಾರ, ಮೊಹರು, ಹಿಂದೂ, ಮೋಜಿ, ಹುಕುಂ, ಹುನ್ನಾರ್. ಇದೆಲ್ಲ ಬರ್ತಕ್ಕಂಥದ್ದು ಪರ್ಷಿಯನ್ ಭಾಷೆಗೆ ಸಂಬಂಧಪಟ್ಟಂತೆ ಪದಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ತುರ್ಕಿ ಅಂತ ಹೇಳಿದಾಗ ಖಜಾನ್ಸಿ, ಬಕ್ಷಿ, ತುಪಾಕು, ಕೂಲಿಂ, ಚಕ್ಮಕ್, ಚಾಕು, ತೋಫ್ ಅಂತಕ್ಕಂಥದ್ದು ತುರ್ಕಿ ಭಾಷೆಯಲ್ಲಿ ಬರ್ತಕ್ಕಂಥದ್ದು. ಇನ್ನು ಹಿಂದೂಸ್ತಾನಿ ಅಂತ ಹೇಳಿದಾಗ ಅಂತಸ್ತು, ಕಾಮಗಾರಿ, ಕೊಠಡಿ, ಗಡಿಯಾರ, ಟಪಾಲು, ಬಂಗಲೆ, ಪಲ್ಲಕ್ಕಿ, ಹಿನಾಮು, ಕಂದಾಯ, ಕಿಚಡಿ, ಚುನಾವಣೆ, ತರಕಾರಿ, ರಜೆ, ಚರಂಡಿ. ಕೆಲವೊಂದು ಪದ ಕೆಲವೊಂದರ ರಿಪೀಟ್ ಆಗ್ತಾನೆ ಇದ್ದಾವೆ. ಸೊ ಒಂದೊಂದು ಎರಡು ಸರಿ ಬರುತ್ತೆ. ಸೊ ನಿಮ್ಗೆ ಆಪ್ಷನ್ಸಲ್ಲಿ ಯಾವ್ದು ಕೊಡ್ತಾರೋ ಅದನ್ನು ನೋಡ್ಕೊಂಡು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಕಂತು, ಕಾರ್ಖಾನೆ, ಖಾಲಿ, ಜಮಖಾನ, ಬಂದೋಬಸ್ತು, ರೂಪಾಯಿ, ಟೋಪಿ ಆಗಿರ್ಬೋದು, ಕಿಟಕಿ, ಗಾಡಿ, ಗುಲಾಮ, ಮಹಡಿ, ಕುರಾವಿ, ಖಾಜಿ, ಕಾನೂನು, ಜಮೀನು. ಸೊ ಜಮೀನು ಆಲ್ರೆಡಿ ಬಂತು, ಜಮೀನ್ದಾರನೂ ಬಂತು. ಸೊ ಅಲ್ಲಿ ಆಪ್ಷನಲ್ಲಿ ಅವೆರಡರ ಆಪ್ಷನ್ ಏನು ಕೊಟ್ಟಿರ್ತಾರೋ ಸೊ ಅದನ್ನು ನೋಡ್ಕೊಂಡು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಗಾಬರಿ, ಹಮಲ್ದಾರ, ಮಂಜೂರ್ ಇದೆಲ್ಲ ಬಂದು ಹಿಂದೂಸ್ತಾನಿ ಪದಗಳಾಗಿರುತ್ತೆ. ಸೊ ಇಷ್ಟು ಬಂದು ಹಿಂದೂಸ್ತಾನಿ ಪದಗಳು, ತುರ್ಕಿ ಪದಗಳು ಮತ್ತು ಪರ್ಷಿಯನ್ ಪದಗಳು. ನೆಕ್ಸ್ಟ್ ಪೋರ್ಚುಗೀಸು, ಹಿಂದಿ ಪದಗಳು, ನೆಕ್ಸ್ಟ್ ಮರಾಠಿ, ಅದಾದ ನಂತರ ಅರಬ್ಬಿ ಪದಗಳು, ಅದಾದ ನಂತರ ಅನ್ಯದೇಶಿ ಅಚ್ಚ ಕನ್ನಡ ಪದಗಳು ಅಂತ ಹೇಳಬಹುದು. ಸೊ ಇಷ್ಟು ನೋಟ್ ಮಾಡ್ಕೊಳ್ತಾ ಹೋಗಿ. ಸೊ ಅಚ್ಚ ಕನ್ನಡ ಪದಕ್ಕೆ ಒಂದು ಸಿಕ್ತ ಕ್ಲಾರಿಟಿ ಅಂತ ಅಂದ್ಕೊಳ್ತೀನಿ. ದಿಕ್ಕುಗಳು, ಪ್ರಾಣಿಗಳ ಹೆಸರು, ದೇಹದ ಅಂಗಗಳು ಮತ್ತು ಸಂಬಂಧವಾಚಕ ಆಹಾರ ಪದಾರ್ಥಗಳು ಮತ್ತು ರುಚಿಗಳು. ಆ್ಯಂಡ್ ನೆಕ್ಸ್ಟು ಸಂಖ್ಯೆಗಳಿಗೆ ಬಂದಾಗ ನೋಡ್ತಾ ಹೋಗ್ಬೋದು. ಆ್ಯಂಡ್ ಧಾತುಗಳು, ವಿಶೇಷಣಗಳು, ಸರ್ವನಾಮಗಳು, ಪ್ರಕೃತಿ ಪದಗಳು. ಆ್ಯಂಡ್ ಇದರ ಜೊತೆಗೆ ಮೇನ್ ಅಂತ ಹೇಳಿದ್ರೆ ಒತ್ತಕ್ಷರ, ವಿಜಾತಿಯ ಒತ್ತಕ್ಷರ ಬರೋದಿಲ್ಲ, ಸಜಾತಿಯ ಒತ್ತಕ್ಷರಗಳು ಮಾತ್ರ ಅಚ್ಚ ಕನ್ನಡ ಪದದಲ್ಲಿ ಬರ್ತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿದ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.